ಬ್ಯಾಕ್ ಪೇನ್ ಅಂತಂದ್ರೆ ನಮ್ಗೆ ಕತ್ತಿಂದ ಹಿಡಿದು ಸೊಂಟದವರೆಗೂ ನಮ್ ಬ್ಯಾಕ್ ಅಂತ ಯೂಶಲ್ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ. ಸೊ ಬ್ಯಾಕ್ ಪೇನ್ ಅಂತಂದ್ರೆ ನಮ್ ಕತ್ ನೋವು, ಬೆನ್ ನೋವು, ಸೊಂಟ ನೋವು ಇದ್ ಮೂರು ಕಂಬೈನ್ ಆದ್ರೆ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ ಯೂಶಲ್ ಆಗಿ. ಸೊ ಇಟ್ ಕ್ಯಾನ್ ವೇರಿ ಫ್ರಮ್ ಮೈಲ್ಡ್ ಪೇನ್ ಟು ಸಿವಿಯರ್ ಆಗಿ ಡಿಸೇಬಲಿಂಗ್ ಆಗಿ ಅಲ್ಲಾಡ್ಸಕ್ ಆಗ್ಲಾರ್ದಷ್ಟು ಪೇನ್ ವರ್ಗುನು ಇರ್ಬೋದು. ಇತ್ತೀಚೆಗೆ ಬರ್ತಾ ಬರ್ತಾ ಬಿಕಾಸ್ ಆಫ್ ನಮ್ಮ ವರ್ಕ್ ಸ್ಟೈಲ್ ಕುತ್ಕೊಂಡೇ ಮಾಡೋದು ಜಾಸ್ತಿ ಆಗಿರೋದ್ರಿಂದ ಯಂಗ್ ಪೀಪಲ್ ಅಲ್ಲಿ ಬಹಳಷ್ಟು ಬ್ಯಾಕ್ ಪೇನ್ ಅನ್ನ ಕಾಣ್ತಾ ಇದ್ದೇವೆ ಈ ನಡುವೆ. ಸೊ ಆನ್ಸೆಟ್ ಮುಂಚೆ ಬಹಳ ಲೇಟ್ ಆಗಿ ಬರ್ತಾ ಇತ್ತು, ಇವಾಗ ಇವನ್ ಇನ್ ಸ್ಟಾರ್ಟಿಂಗ್ ಫ್ರಮ್ 20-25 ಇಯರ್ಸ್ ಇಂದಾನೆ ಬ್ಯಾಕ್ ಪೇನ್ ನ ನೋಡ್ತಾ ಇದೀವಿ. ಬ್ಯಾಕ್ ಪೇನ್ ಕಾಸಸ್ ಕೂಡ ಲೈಕ್ ಆಸ್ಟಿಯೋಪೋರೋಸಿಸ್ ತರ ಮಾಡಿಫೈಯಬಲ್ ಅಂಡ್ ನಾನ್ ಮಾಡಿಫೈಯಬಲ್ ಇರುತ್ತೆ. ಸೊ ವೆನ್ ವಿ ಕಾನ್ಸಂಟ್ರೇಟ್ ಆನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಇಟ್ ಇಸ್ ಮೇನ್ಲಿ ಲ್ಯಾಕ್ ಆಫ್ ಎಕ್ಸಸೈಸ್, ಮಸಲ್ ವೀಕ್ನೆಸ್, ಕ್ಯಾಲ್ಸಿಯಂ ರಿಚ್ ಫುಡ್ ತಗೊಳ್ದೇ ಇರೋದು, ಸನ್ಲೈಟ್ ಎಕ್ಸ್ಪೋಜರ್ ಆಗದೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಆಗೋದು, ಇದೆಲ್ಲಾನು ಕಾಸ್ ಆಫ್ ಬ್ಯಾಕ್ ಪೇನ್ ಆಗುತ್ತೆ. ಅಂಡ್ ಆಲ್ಸೋ ಪೋಸ್ಚರ್, ರಾಂಗ್ ಪೋಸ್ಚರ್ ಇಂದಾನು ಬ್ಯಾಕ್ ಪೇನ್, ಕತ್ ನೋವು ಬರ್ಬೋದು ಅಥವಾ ಸೊಂಟ ನೋವು ಕೂಡ ಬರ್ಬೋದು ಬಿಕಾಸ್ ಆಫ್ ಪೋಸ್ಚರ್ ರಾಂಗ್ ಇರೋದ್ರಿಂದ. ಬ್ಯಾಕ್ ಪೇನ್ ಇತ್ತೀಚೆಗೆ ಮುಂಚೆ ಬರೀ ಓಲ್ಡ್ ಪಾಪ್ಯುಲೇಷನ್ ಅಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ ಸ್ಟಾರ್ಟಿಂಗ್ ಫ್ರಮ್ ಸ್ಟೂಡೆಂಟ್ಸ್ ಇಂದಾನು ನಾವು ನೋಡ್ತಾ ಇದೀವಿ. ಫ್ರಮ್ 15-16 ಇಯರ್ಸ್ ಇಂದಾನು ವಿ ಆರ್ ಸೀಯಿಂಗ್. ಬಟ್ ಆಸ್ ವರ್ಕ್ ಏಜ್ ಪ್ರೋಗ್ರೆಸಸ್ ಇನ್ ನಂಬರ್ ಆಫ್ ಪೀಪಲ್ ವಿ ಸಿ ಫಾರ್ ಬ್ಯಾಕ್ ಪೇನ್ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಯಾರ್ಗ್ ಬೇಕಾದ್ರೂ ಬ್ಯಾಕ್ ಪೇನ್ ಆಗ್ಬೋದು. ಸೊ ಬ್ಯಾಕ್ ಪೇನ್ ಡಿಪೆಂಡಿಂಗ್ ಆನ್ ಯಾವ ಪಾರ್ಟ್ ಆಫ್ ಬ್ಯಾಕ್ ಪೇನ್ ಆಗ್ತಾ ಇದೆ ಅಂತ ನೋಡ್ಕೊಂಡು, ಸೊ ಫಸ್ಟ್ ನಾವು ಎಕ್ಸ್ರೇ ಮಾಡ್ತೀವಿ. ದಟ್ ಇಸ್ ದ ಸಿಂಪ್ಲೆಸ್ಟ್ ಇನ್ವೆಸ್ಟಿಗೇಷನ್ ವಿಚ್ ವಿ ಕ್ಯಾನ್ ಡೂ. ಅದಾದ್ಮೇಲೆ ಅದರಲ್ಲಿ ಏನನ್ನ ಅನುಮಾನ ಬಂತು, ಡೌಟ್ ಬಂತು ಅಂತಂದ್ರೆ ವಿ ಮೈಟ್ ಗೋ ಫಾರ್ MRI ಸ್ಕ್ಯಾನ್ ಬೇಕಾದ್ರೂ ಮಾಡ್ಬೇಕಾಗುತ್ತೆ ಒಂದೊಂದ್ಸಲಿ. ಅದ್ಬಿಟ್ಟು ನೆಕ್ಸ್ಟ್ ನರ್ವ್ ಏನನ್ನ ಪ್ರೆಸ್ ಆಗಿ ಕಾಲೆಲ್ಲ ವೀಕ್ನೆಸ್ ಆಗಿತ್ತು ಅಥವಾ ಕೈಯಲ್ಲಿ ವೀಕ್ನೆಸ್ ಆಗಿತ್ತು ಅಂತಂದ್ರೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಮಾಡ್ಬೇಕಾಗುತ್ತೆ. ಸೊ ದೀಸ್ ಆರ್ ದ ಫ್ಯೂ ಟೆಸ್ಟ್ ಹೌ ವಿ ಡಯಾಗ್ನೋಸ್ ಟು ಯಾವ ಕಾಸ್ ಇಂದ, ಯಾವ ಕಾರಣದಿಂದ ಬ್ಯಾಕ್ ಪೇನ್ ಆಗಿದೆ ಅಂತ ಕಂಡುಹಿಡಿಯಕ್ಕೆ ಇದನ್ನ ನಾವು ಈ ತರ ಪರೀಕ್ಷೆಗಳಿಗೆ ಮಾಡ್ತೀವಿ. ಫಸ್ಟ್ ನಾವು ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ತೀವಿ ದ ಕಾಸ್ ಆಫ್ ಬ್ಯಾಕ್ ಪೇನ್ ನೋಡೋದಕ್ಕೆ, ಲೈಕ್ ಎಕ್ಸ್ರೇ, MRI ಆ ತರ ನೋಡ್ತೀವಿ. ಸೊ ಇಟ್ ಈಸ್ ಓನ್ಲಿ ಸಿಂಪಲ್ ಆಗಿ ಪೋಸ್ಚರ್ ಕರೆಕ್ಷನ್ ಅಲ್ಲೂ ಸರಿ ಹೋಗ್ಬೋದು ಟ್ರೀಟ್ಮೆಂಟ್ ಆಗಿ. ಅದರಿಂದ ಹಿಡಿದು ಇವಾಗ ವೈಟಮಿನ್ ಡಿ ಡಿಫಿಷಿಯನ್ಸಿ, ರಕ್ತ ಪರೀಕ್ಷೆ ಮಾಡಿ ಬಿ ಡಿಫಿಷಿಯನ್ಸಿ ಆರ್ B12 ಡಿಫಿಷಿಯನ್ಸಿ ಅಥವಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇಂದ ಆಗೋದ್ರಿಂದ ಇತ್ತು ಅಂತಂದ್ರೆ ಅದನ್ನ ನಾವು ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂಡ್ ನೆಕ್ಸ್ಟ್ ನರ ಡಿಸ್ಕ್ ಪ್ರಾಬ್ಲಮ್ ಇಂದ ಆಗಿತ್ತು ಅಂತಂದ್ರೆ ಅದಕ್ಕೆ ನರ್ವ್ ಬ್ಲಾಕ್ ಇಂಜೆಕ್ಷನ್ಸ್ ಅಂತಾನು ಆಪ್ಷನ್ಸ್ ಇದೆ. ಅದ್ರ ನೆಕ್ಸ್ಟ್ ಆಪ್ಷನ್ ಅಂತಂದ್ರೆ ಸರ್ಜಿಕಲ್ ಆಪ್ಷನ್ಸ್. ಸೊ ಸ್ಟಾರ್ಟಿಂಗ್ ಫ್ರಮ್ ಪೋಸ್ಚರ್ ಕರೆಕ್ಷನ್ಸ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಮೆಡಿಕೇಶನ್ಸ್, ನೆಕ್ಸ್ಟ್ ನರ್ವ್ ಬ್ಲಾಕ್ till surgery, these are the options for treating various types and kinds of back pain. ಬ್ಯಾಕ್ ಪೇನ್ ಪ್ರಿವೆಂಟ್ ಮಾಡ್ಬೇಕಂದ್ರೆ ನಮ್ಗೆ ಕಾಸಸ್ ಗೊತ್ತಿರೋ ಕಾಸಸ್ ಅಲ್ಲಿ ಎಕ್ಸರ್ಸೈಸ್ ಮಾಡೋದ್ರಿಂದ, ಪೋಸ್ಚರ್ ಕರೆಕ್ಟ್ ಆಗಿ ಇಟ್ಕೊಳ್ಳೋದ್ರಿಂದ, ಎವ್ರಿ ಅವರ್ ನಾವು ಎದ್ದು ವರ್ಕ್ ಅಲ್ಲಿ ಇದ್ದಾಗನು ಎವ್ರಿ ಅವರ್ ಒಂದ್ ಸ್ವಲ್ಪ ಫಿಸಿಕಲಿ ಆಕ್ಟಿವ್ ಆಗಿ ಓಡಾಡ್ಕೊಂಡು ಒಂದ್ 5 minutes ಅನ್ನ ಬ್ರೇಕ್ ತಗೊಂಡು, ಅಂಡ್ ಕ್ಯಾಲ್ಸಿಯಂ ಅಂಡ್ ವೈಟಮಿನ್ ಡಿ ರಿಚ್ ಫುಡ್ ಅಂಡ್ B12 ರಿಚ್ ಫುಡ್ ತಗೊಂಡು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ, ಯೋಗ, ಸ್ವಿಮ್ಮಿಂಗ್ ಅಂಡ್ ಸ್ಮೋಕಿಂಗ್ ಅವಾಯ್ಡ್ ಮಾಡೋದ್ರಿಂದ ನಾವು ಬ್ಯಾಕ್ ಪೇನ್ ನ ಪ್ರಿವೆಂಟ್ ಮಾಡ್ಬೋದು. ಬೋನ್ ಸ್ಟ್ರಾಂಗ್ ಹೇಗೆ ಇಟ್ಕೋಬೇಕು ಅಂತಂದ್ರೆ ನಮಗ್ ಕ್ಯಾಲ್ಸಿಯಂ ರಿಚ್ ಫುಡ್, ವೈಟಮಿನ್ ಡಿ ರಿಚ್ ಫುಡ್ ಅಂಡ್ ಆಲ್ಸೋ ಸನ್ಲೈಟ್ ಎಕ್ಸ್ಪೋಜರ್ ಇಂದ ವೈಟಮಿನ್ ಡಿ ಬರುತ್ತೆ, B12 ರಿಚ್ ಫುಡ್ ಅಂಡ್ ಎಕ್ಸರ್ಸೈಸಸ್ ಮಾಡೋದ್ರಿಂದ, ಸ್ವಿಮ್ಮಿಂಗ್ ಅಂಡ್ ಯೋಗ, ಕಾನ್ಸ್ಟೆಂಟ್ ಬ್ರೇಕ್ಸ್ ಬಿಟ್ವೀನ್ ದ ಹೆಕ್ಟಿಕ್ ಶೆಡ್ಯೂಲ್ ಆಫ್ ಕಾನ್ಸ್ಟೆಂಟ್ ಆಗಿ ಸಿಟ್ಟಿಂಗ್ ಆರ್ ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಬ್ರೇಕ್ಸ್ ತಗೊಂಡು ವಿ ಕ್ಯಾನ್ ಸಿ ಟು ದಟ್ ಬ್ಯಾಕ್ ಪೇನ್ ಬರ್ಲಾರ್ದಂಗೆ ಅಂಡ್ ಬೋನ್ಸ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ತಾರ ಮಾಡ್ಕೊ.